ಪ್ರೀತಿಯ ವಿದ್ಯಾರ್ಥಿಗಳೇ, ತರಗತಿ 2 ವಿಷಯ ಕನ್ನಡ ಪಾಠ 4 ಸೂಜಿಯ ಕತೆ. ಪಾಠ ಆರಂಭಕ್ಕೂ ಮುನ್ನ ನಾನು ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ, ಹೇಳಿ. ಡಾಕ್ಟರ್ ಅಥವಾ ವೈದ್ಯ ಅಂದ ತಕ್ಷಣ ನಮ್ಗೆ ಏನೆಲ್ಲ ನೆನಪಾಗುತ್ತೆ? ಹಾಸ್ಪಿಟಲ್ ನೆನಪಾಗುತ್ತೆ, ಸ್ಟೆಥೋಸ್ಕೋಪ್ ನೆನಪಾಗುತ್ತೆ, ಇಂಜೆಕ್ಷನ್ ನೆನಪಾಗುತ್ತೆ, ಟ್ಯಾಬ್ಲೆಟ್ ನೆನಪಾಗುತ್ತೆ, ಸಿರಪ್ ನೆನಪಾಗುತ್ತೆ ಅಲ್ವಾ? ಅದೇ ರೀತಿ ಟೀಚರ್, ಶಿಕ್ಷಕ, ಇವರ ಹೆಸರು ಹೇಳಿದ ತಕ್ಷಣ ನಮ್ಗೆ ಏನೇನೆಲ್ಲ ನೆನಪಾಗುತ್ತೆ? ಶಾಲೆ ನೆನಪಾಗುತ್ತೆ, ತರಗತಿ ನೆನಪಾಗುತ್ತೆ, ಬೋರ್ಡ್, ಚಾಕ್ ಪೀಸ್, ಡಸ್ಟ್ ಈ ರೀತಿ ನೆನಪಾಗುತ್ತೆ. ರೈತ ಅಂದ ತಕ್ಷಣ ನಮ್ಗೆ ಏನ್ ನೆನಪಾಗುತ್ತೆ? ಹೊಲ ಗದ್ದೆಗಳು ನೆನಪಾಗುತ್ತೆ, ಬೆಳೆಗಳು ನೆನಪಾಗುತ್ತೆ. ಅದೇ ರೀತಿ ಟೈಲರ್ ಅಂದ ತಕ್ಷಣ ನಮ್ಗೆ ಏನ್ ನೆನಪಾಗುತ್ತೆ? ಬಟ್ಟೆ ಹೊಲಿಯುವಂತಹ ಮಿಷಿನ್ ನೆನಪಾಗುತ್ತೆ, ಬಟ್ಟೆ ಹೊಲಿತಕ್ಕಂಥ ಯಂತ್ರ ನೆನಪಾಗುತ್ತೆ, ಸೂಜಿ ನೆನಪಾಗುತ್ತೆ, ದಾರ ನೆನಪಾಗುತ್ತೆ. ಇನ್ನಮ್ಮ ಈ ಪಾಠದ ಹೆಸರೇನು? ಸೂಜಿಯ ಕತೆ. ಈ ಕಥೆಯಲ್ಲೂ ಕೂಡ ಬಟ್ಟೆ ಹೊಲಿಯುವ ಯಂತ್ರವನ್ನ ಯಾರು ಕಂಡುಹಿಡಿತಾರೆ, ಸೂಜಿಯನ್ನ ಯಾರು ಕಂಡುಹಿಡಿತಾರೆ, ಯಾವ ರೀತಿ ಕಂಡುಹಿಡಿತಾರೆ ಎಂಬುದನ್ನ ಈ ಪಾಠದ ಮುಖಾಂತರ ತಿಳಿದುಕೊಳ್ಳೋಣ. ಪಾಠ 4 ಸೂಜಿಯ ಕತೆ. 2 ಟೆಕ್ಸ್ಟ್ ಬುಕ್ ತಗೊಳ್ಳಿ, ಪೇಜ್ ನಂಬರ್ 22. ಪಾಠ ಪೂರ್ವ ಚಟುವಟಿಕೆ. ಕೆಳಗಿನ ಚಿತ್ರಗಳನ್ನು ಗಮನಿಸಿ ಇವುಗಳ ಬಗ್ಗೆ ನಿಮಗೆ ತಿಳಿದಿರುವುದನ್ನು ಹೇಳಿ. ಇಲ್ಲಿ ಯಾವ ಚಿತ್ರ ಕಾಣ್ತಾ ಇದೆ? ಯಾವ ಅಂಗಡಿ ಇದು? ಬಟ್ಟೆಯ ಅಂಗಡಿ. ಈ ಬಟ್ಟೆ ಅಂಗಡಿಯ ಅವನು ಏನ್ ಮಾಡ್ತಾ ಇದ್ದಾನೆ? ಬಟ್ಟೆಗಳನ್ನೆಲ್ಲ ಬಣ್ಣ ಬಣ್ಣದ ಬಟ್ಟೆಗಳನ್ನ ತೋರಿಸ್ತಾ ಇದ್ದಾನೆ. ಇಲ್ಲಿ ವ್ಯಾಪಾರಿಗಳು ಬಟ್ಟೆಗಳನ್ನ ತಗೊಂತಾ ಇದ್ದಾರೆ. ತನ್ನ ಮಕ್ಕಳೊಂದಿಗೆ ಬಟ್ಟೆ ಅಂಗಡಿಗೆ ಬಂದಿದ್ದಾನೆ. ಬಣ್ಣ ಬಣ್ಣದ ಬಟ್ಟೆಗಳಲ್ಲಿ ತನಗೆ ಇಷ್ಟವಾದ ಬಟ್ಟೆಗಳನ್ನ ತೆಗೆದುಕೊಂಡು ಹೋಗ್ತಾನೆ. ಎರಡನೇ ಚಿತ್ರ ಇದೇನು? ಬಟ್ಟೆ ಹೊಲಿಯುವಂತಹ ಅಂಗಡಿ. ಇವರು ಬಟ್ಟೆ ಹೊಲಿಯುವವರು. ಇದು ಮಿಷಿನ್ ಯಂತ್ರ, ಬಟ್ಟೆ ಹೊಲಿಯುವ ಯಂತ್ರ. ಬಟ್ಟೆಗಳನ್ನ ಹೊಲಿದು ಹೀಗೆ ಹ್ಯಾಂಗ್ ಮಾಡಿದ್ದಾರೆ. ಅದೇ ರೀತಿ ಈಗ ಮಹಿಳೆ ಏನ್ ಮಾಡ್ತಾ ಇದ್ದಾರೆ? ಇಲ್ಲಿ ಶರ್ಟ್ ಇದೆ, ಆ ಅಂಗಿಗೆ ಗುಂಡಿಯನ್ನ ಹಾಕ್ತಾ ಇದ್ದಾರೆ. ಈಗ ಪಾಠವನ್ನ ಆರಂಭ ಮಾಡೋಣ. ಅಂದು ಭಾನುವಾರ ಸುರೇಖಾ ಮತ್ತು ಸತೀಶರು ತಂದೆಯೊಡನೆ ಬಟ್ಟೆ ಹೊಲಿಯಲು ಅಂಗಡಿಗೆ ಬಂದರು. ಭಾನುವಾರ ಅಂದ ತಕ್ಷಣ ಏನು? ರಜೆ ದಿನ. ರಜೆ ದಿನದಲ್ಲಿ ನಮ್ಗೆ ಏನ್ ಕೆಲಸ ಬೇಕು ಎಲ್ಲ ಮಾಡ್ಕೊಂಡಿರ್ತೀವಿ ಅಲ್ವಾ? ಅದೇ ರೀತಿ ಅಂದು ಭಾನುವಾರ ಸುರೇಖಾ ಮತ್ತು ಸತೀಶರು ತನ್ನ ಅಪ್ಪನೊಂದಿಗೆ ಬಟ್ಟೆ ಅಂಗಡಿಗೆ ಬರ್ತಾರೆ. ಬಟ್ಟೆನ ಹೊಲಿಸೋದಕ್ಕೋಸ್ಕರ ಬಟ್ಟೆ ಅಂಗಡಿಗೆ ಬರ್ತಾರೆ. ಅಂಗಡಿಯಲ್ಲಿದ್ದ ದರ್ಜಿ ಪೀಟರ್ ಅವರನ್ನು ಪ್ರೀತಿಯಿಂದ ಬರಮಾಡಿಕೊಂಡನು. ಅಂಗಡಿಯಲ್ಲಿರ್ತಕ್ಕಂತಹ ದರ್ಜಿ ಅಂದ್ರೆ ಬಟ್ಟೆ ಹೊಲಿಯುವವನು, ಅವನ ಹೆಸರೇನು? ಪೀಟರ್. ಆ ಪೀಟರ್ ಇವರನ್ನ, ತಂದೆಯೊಡನೆ ಮಕ್ಕಳು ಬಂದಿರ್ತಾರಲ್ಲ, ತಂದೆ, ಸುರೇಖಾ ಮತ್ತೆ ಸತೀಶ, ಈ 3 ಜನರನ್ನ ಆ ಪೀಟರ್ ಅಂದ್ರೆ ಆ ಬಟ್ಟೆ ಹೊಲಿತಕ್ಕಂಥವರು ಸ್ವಾಗತವನ್ನ ಮಾಡ್ತಾರೆ. ಅಂಗಡಿಯ ಒಳಗೆ ಹೊಲಿಗೆ ಯಂತ್ರಗಳಿದ್ದವು. ಹೊಲಿದಿದ್ದ ಬಟ್ಟೆಗಳನ್ನ ಒಂದು ಕಡೆ ಜೋಡಿಸಿದ್ದರು. ಆ ಅಂಗಡಿಯ ಒಳಗಡೆ ಹೊಲಿಗೆ ಯಂತ್ರ ಇತ್ತು. ಬಟ್ಟೆ ಅಂಗಡಿ ಅಂದ ತಕ್ಷಣ ಏನಿರುತ್ತೆ? ಅಲ್ಲಿ ಹೊಲಿಗೆ ಯಂತ್ರ ಇರುತ್ತೆ. ಆ ಹೊಲಿಗೆ ಯಂತ್ರಗಳಿತ್ತು ಹಾಗೂ ಹೊಲಿದಿರ್ತಕ್ಕಂತಹ ಬಟ್ಟೆಗಳನ್ನೆಲ್ಲ ಒಂದು ಕಡೆ ಜೋಡಿಸಿರ್ತಾರೆ. ನೀವು ಕೂಡ ಟೈಲರ್ ಶಾಪ್ ಹೋದಾಗ ನೋಡಿರ್ತೀರಲ್ವಾ? ಮಿಷಿನ್ಗಳನ್ನ ನೋಡಿರ್ತೀರಾ, ಬಟ್ಟೆಗಳನ್ನೆಲ್ಲ ಒಂದು ಕಡೆ ಹೊಲಿದು ಇಟ್ಟಿರ್ತಾರೆ, ಅದನ್ನೆಲ್ಲ ನೋಡಿರ್ತೀರಲ್ವಾ? ಅದೇ ರೀತಿ ಇಲ್ಲೂ ಕೂಡ ಹೊಲಿಗೆ ಯಂತ್ರಗಳಿದ್ದವು. ಹೊಲಿದಿದ್ದ ಬಟ್ಟೆಗಳನ್ನೆಲ್ಲ ಒಂದು ಕಡೆ ಇಟ್ಟಿದ್ದರು. ತಂದೆಯು ಬಟ್ಟೆಯನ್ನು ಪೀಟರ್ಗೆ ನೀಡಿದನು. ಮಕ್ಕಳಿಗೆ ಅಂಗಿ ಮತ್ತೆ ಲಂಗಗಳನ್ನ ಹೊಲಿಯಲು ತಿಳಿಸಿದನು. ತಂದೆ ಕೂಡ ಬಟ್ಟೆಯನ್ನ ಪೀಟರ್ಗೆ ನೀಡ್ತಾನೆ. ಏನೋ ಅವನು ಬಟ್ಟೆ ಅಂಗಡಿನ ತಂದಿರ್ತಾನಲ್ವಾ, ಆ ಬಟ್ಟೆಯನ್ನ ಪೀಟರ್ಗೆ ನೀಡ್ತಾನೆ. ತನ್ನ ಮಕ್ಕಳಿಗೆ ಅಂಗಿ ಮತ್ತೆ ಲಂಗವನ್ನ ಹೊಲಿಯೋದಕ್ಕೆ ಅಂತ ಹೇಳಿ ಪೀಟರ್ಗೆ ತಂದೆ ತಿಳಿಸ್ತಾನೆ. ಪೀಟರ್ ಮಕ್ಕಳ ಅಳತೆ ತೆಗೆದುಕೊಂಡನು. ಅಗಲವಾದ ಈ ಬಟ್ಟೆ ಹೇಗೆ ಅಂಗಿ ಮತ್ತು ಲಂಗಗಳಾಗುತ್ತವೆ ಎಂಬ ಪ್ರಶ್ನೆ ಮಕ್ಕಳನ್ನ ಕಾಡಿತು. ಪೀಟರ್ ಏನ್ ಮಾಡ್ತಾನೆ? ಅಂಗಿ ಮತ್ತೆ ಲಂಗವನ್ನು ಹೊಲಿಬೇಕಲ್ಲ, ಅದಕ್ಕೋಸ್ಕರ ಏನ್ ಮಾಡ್ತಾನೆ? ಮಕ್ಕಳಿಗೆ ಕರೆದುಕೊಂಡು ಅಳತೆಯನ್ನ ತಗೊಂತಾನೆ. ಅಳತೆ ಅಂದ್ರೆ ಮೆಷರ್ಮೆಂಟ್. ಆ ಮೆಷರ್ಮೆಂಟ್ ಅನ್ನ ತೆಗೆದುಕೊಳ್ತಾನೆ. ಆಗ ಮಕ್ಕಳಲ್ಲಿ ಅಳತೆ ತಗೋಬೇಕಾದ್ರೆ ಒಂದು ಆಲೋಚನೆ ಬರುತ್ತೆ. ಹೇಗೆ ಈ ಅಗಲವಾದಂತಹ ಬಟ್ಟೆ ಲಂಗ ಮತ್ತೆ ಅಂಗಿಗಳಾಗ್ತವೆ ಅಂತಕ್ಕಂಥ ಪ್ರಶ್ನೆ ಮಕ್ಕಳಲ್ಲಿ ಕಾಡಿತು. ಅಲ್ಲಿದ್ದ ಹೊಲಿಗೆ ಯಂತ್ರವನ್ನ ಮಕ್ಕಳು ನೋಡಿದರು. ಅಲ್ಲಿರ್ತಕ್ಕಂತಹ ಹೊಲಿಗೆ ಯಂತ್ರವನ್ನ ಕೂಡ ಮಕ್ಕಳು ನೋಡ್ತಾರೆ. ಇದನ್ನು ಗಮನಿಸಿದ ಪೀಟರ್ ಅವರನ್ನ ಹತ್ತಿರ ಕರೆದು, ನೋಡಿ, ನಾನು ಆಗಲೇ ನಿಮಗೆ ಅಳತೆ ತೆಗೆದುಕೊಂಡೇನಲ್ಲವೇ?
ಆ ಅಳತೆಗೆ ತಕ್ಕಂತೆ ಬಟ್ಟೆಯನ್ನು ಬೇಕಾದ ಆಕಾರಕ್ಕೆ ಮೊದಲು ಕತ್ತರಿಸಿಕೊಳ್ಳುತ್ತೇವೆ. ಆ ಮಕ್ಕಳನ್ನ ಹೇಗೆ ಅಗಲವಾದ ಬಟ್ಟೆ ಹೇಗೆ ಲಂಗ ಮತ್ತೆ ಅಂಗಿಗಳಾಗ್ತವೆ ಅಂತ ಹೇಳಿ ಆ ಹೊಲಿಗೆ ಯಂತ್ರವನ್ನ ಮಕ್ಕಳು ನೋಡ್ತಾ ಇರ್ತಾರಲ್ಲ, ಇದನ್ನೆಲ್ಲ ಗಮನಿಸ್ತಿದ್ದಂತಹ ಪೀಟರ್ ಆ ಮಕ್ಕಳನ್ನ ಹತ್ರಕ್ಕೆ ಕರೆದುಕೊಂಡು ನೋಡಿ, ಆಗ್ಲೇ ನಾನು ನಿಮ್ಮ ಬಟ್ಟೆಯ ಆಗ್ಲೇ ನಾನು ನಿಮ್ಮ ಅಳತೆಯನ್ನು ತೆಗೆದುಕೊಂಡಲ್ವಾ, ಮೆಜರ್ಮೆಂಟ್ ಅನ್ನು ತೆಗೆದುಕೊಂಡಲ್ವಾ, ಅಳತೆಗೆ ತಕ್ಕಂತೆ ನಾನು ಬೇಕಾದ ಆಕಾರಕ್ಕೆ ಕತ್ತರಿಸಿಕೊಳ್ತೇನೆ. ಫಸ್ಟ್ ಅಳತೆಯನ್ನು ತೆಗೆದುಕೊಳ್ತೇನೆ, ನಂತರ ಅಳತೆಯ ಆಕಾರಕ್ಕೆ ತಕ್ಕಂತೆ ಕತ್ತರಿಯಿಂದ ನಾನು ಆ ಬಟ್ಟೆಯನ್ನ ಕಟ್ ಮಾಡ್ತೇನೆ. ಹಾಗೆ ಕತ್ತರಿಸಿದ ಬಟ್ಟೆಯನ್ನ ಈ ಯಂತ್ರದ ಸಹಾಯದಿಂದ ನಾವು ಹೊಲಿಯುತ್ತೇವೆ. ಹಾಗೆ ಕತ್ತರಿಸಿದಾದ ನಂತರ ಈ ಯಂತ್ರದ ಸಹಾಯದಿಂದ ಆ ಬಟ್ಟೆಯನ್ನ ಹೊಲಿತೀವಿ. ಇಲ್ಲಿರುವ ಸೂಜಿಯ ದಾರವು ಹೊಲಿಗೆ ಹಾಕುತ್ತಾ ಸರಿಯುತ್ತದೆ. ಇಲ್ಲಿರ್ತಕ್ಕಂಥ ಸೂಜಿ ದಾರ ಇದೆಯಲ್ವಾ, ಇದು ಹೊಲಿಗೆಯನ್ನು ಹಾಕ್ತಾ ಹಾಕ್ತಾ ಮುಂದೆ ಹೋಗುತ್ತದೆ. ಇದರಿಂದ ಉಡುಪುಗಳು ಸಿದ್ಧವಾಗುತ್ತವೆ ಎಂದನು. ಇದರಿಂದ ಉಡುಪುಗಳು ಹೊಸ ಹೊಸ ಉಡುಪುಗಳು ಸಿದ್ಧವಾಗ್ತವೆ ಅಂತ ಹೇಳ್ತಾನೆ. ಸುರೇಖಾ, ಪೀಟರ್ ಅಣ್ಣ, ಈ ಹೊಲಿಗೆ ಯಂತ್ರವನ್ನ ನೀನೇ ತಯಾರಿಸಿದೆಯಾ? ಆಗ ಸುರೇಖಾ ಕೇಳ್ತಾಳೆ, ಪೀಟರ್ ಅಣ್ಣ, ಈ ಹೊಲಿಗೆ ಯಂತ್ರನ ನೀನೇ ತಯಾರಿಸಿದ್ದು ಅಂತ ಹೇಳಿ ಆ ದರ್ಜಿ ಆ ಟೈಲರ್ಗೆ ಕೇಳ್ತಾಳೆ. ಅದಕ್ಕೆ ಪೀಟರ್, ನಾನು ತಯಾರಿಸಿಲ್ಲ, ಯಂತ್ರವನ್ನು ಕಾರ್ಖಾನೆಯಲ್ಲಿ ತಯಾರಿಸುತ್ತೇವೆ, ನಾನು ಕೊಂಡು ತಂದಿದ್ದೇನೆ. ಆಗ ಪೀಟರ್ ಹೇಳ್ತಾನೆ, ಈ ಯಂತ್ರವನ್ನು ನಾನು ತಯಾರಿಸಿಲ್ಲ, ಈ ಯಂತ್ರಗಳನ್ನ ತಯಾರಿಸುವುದಕ್ಕಂತಲೇ ಕಾರ್ಖಾನೆಗಳಿರ್ತವೆ, ಆ ಕಾರ್ಖಾನೆಯಿಂದ ನಾನು ತಗೊಂಡು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ತಂದೆ ಸುರೇಖಾ, ಹೊಲಿಗೆ ಯಂತ್ರದ ಬಗ್ಗೆ ಒಳ್ಳೆ ಪ್ರಶ್ನೆ ಕೇಳಿದೆ. ಈ ಹೊಲಿಯುವ ಯಂತ್ರಕ್ಕೆ ಮುಖ್ಯವಾದ ಸಾಧನವಿದೆ, ಅದೇ ಸೂಜಿ. ಈ ಸೂಜಿಗೊಂದು ಕಥೆಯೇ ಇದೆ. ಆಗ ತಂದೆ ಹೇಳ್ತಾರೆ, ಸುರೇಖಾ, ಹೊಲಿಗೆ ಯಂತ್ರದ ಬಗ್ಗೆ ಒಳ್ಳೆಯ ಪ್ರಶ್ನೆಯನ್ನ ಕೇಳಿದೀಯಾ. ಹೊಲಿಯುವ ಯಂತ್ರಕ್ಕೆ ಹೊಲಿಯಬೇಕಾದ್ರೆ ಮುಖ್ಯವಾದ ಸಾಧನ ಯಾವುದು? ಆ ಯಂತ್ರಕ್ಕೆ ಸೂಜಿ. ಆ ಸೂಜಿಗೆ ಒಂದು ಕಥೆ ಇದೆ ಅಂತ ಹೇಳಿ ತಂದೆ ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ಸತೀಶ, ಹೌದಾ ಅಪ್ಪ, ಹಾಗಾದ್ರೆ ಸೂಜಿಯ ಕಥೆ ಹೇಳು. ಅದಕ್ಕೆ ಹೇಳ್ತಾನೆ ಸತೀಶ, ಹೌದಾ ಅಪ್ಪ, ಹಾಗಾದ್ರೆ ಸೂಜಿಯ ಕಥೆ ಹೇಳು ಅಂತ ಕೇಳ್ತಾನೆ ತಂದೆ. ಈಗ ಮನೆಗೆ ಹೋಗೋಣ, ಮನೆಯಲ್ಲಿ ಕಥೆ ಹೇಳುತ್ತೇನೆ. ಈಗ ನಾವು ಬಟ್ಟೆ ಅಂಗಡಿಯಲ್ಲಿ ಇದ್ದೀವಲ್ಲ, ಇಲ್ಲಿಂದ ನಾವು ಮನೆಗೆ ಹೋಗೋಣ, ಅಲ್ಲಿ ನಾನು ಕಥೆಯನ್ನ ಹೇಳ್ತೀನಿ ಅಂತ ತಂದೆ ಮಕ್ಕಳಿಗೆ ಹೇಳ್ತಾನೆ. ಮೂವರು ಪೀಟರ್ಗೆ ವಂದಿಸಿ ಮನೆಗೆ ಹೊರಟರು. ಮನೆ ತಲುಪಿದ ಅನಂತರ ತಂದೆ ಮಕ್ಕಳಿಗೆ ಕತೆ ಹೇಳಲು ಆರಂಭಿಸಿದರು. ಮೂವರು ಆ ಟೈಲರ್ಗೆ ಒಂದು ನಮಸ್ಕಾರವನ್ನ ಸಲ್ಲಿಸಿ ಮನೆಗೆ ಹೊರಡ್ತಾರೆ. ಮನೆಗೆ ಹೊರಟ ನಂತರ ಸೂಜಿಯ ಕಥೆಯನ್ನ ಮಕ್ಕಳಿಗೆ ಹೇಳಲು ತಂದೆ ಆರಂಭಿಸ್ತಾರೆ. ಏನು, ಯಾವ ಕತೆ, ಸೂಜಿಯ ಕತೆ ಏನು ಅನ್ನೋದನ್ನ ತಿಳಿಯೋಣ. ಬಹಳ ವರ್ಷಗಳ ಹಿಂದೆ ಎಲಿಸ್ ಓ ಎಂಬ ವ್ಯಕ್ತಿ ಇದ್ದನು. ಆತ ಬಟ್ಟೆ ಹೊಲಿಯುವ ಯಂತ್ರವನ್ನ ಕಂಡುಹಿಡಿದನು. ತುಂಬಾ ವರ್ಷಗಳ ಹಿಂದೆ ಎಲಿಸ್ ಓ ಎಂಬ ವ್ಯಕ್ತಿ ಇದ್ದನು. ಈತ ಬಟ್ಟೆ ಹೊಲಿಯುವ ಯಂತ್ರವನ್ನ ಕಂಡುಹಿಡಿದ. ಇವರು ಬಟ್ಟೆ ಹೊಲಿತಕ್ಕಂಥ ಯಂತ್ರವನ್ನ ಕಂಡುಹಿಡಿದವರು. ಯಾರು ಬಟ್ಟೆ ಹೊಲಿಯುವ ಯಂತ್ರವನ್ನ ಕಂಡುಹಿಡಿದವರು? ಎಲಿಸ್ ಓ. ಎಲಿಸ್ ಓ ಗಿಡದ ಮುಳ್ಳುಗಳನ್ನು ಆಧಾರವಾಗಿಟ್ಟುಕೊಂಡು ಸೂಜಿಯನ್ನು ಮಾಡಿದನು. ಗಿಡದಲ್ಲಿರ್ತಕ್ಕಂತಹ ಮುಳ್ಳುಗಳು ಅಂದ್ರೆ ಜಾಲಿಮರದಲ್ಲೆಲ್ಲ ಮುಳ್ಳುಗಳು ನೋಡಿರ್ತೀರಲ್ವಾ, ಆ ಮುಳ್ಳುಗಳನ್ನ ಆಧಾರವಾಗಿಟ್ಟುಕೊಂಡು ಸೂಜಿಯನ್ನ ತಯಾರಿಸ್ತಾನೆ. ಆದರೆ ಆ ಸೂಜಿಯ ತುದಿಗೆ ದಾರ ಸೇರಿಸುವುದು ಹೇಗೆ ಎಂಬುದು ತಿಳಿಯಲಿಲ್ಲ. ಸೂಜಿಯನ್ನು ಕಂಡುಹಿಡಿಸ್ತಾನೆ, ಸೂಜಿ ತಯಾರ್ತಾನೆ. ಆದ್ರೆ ಆ ಸೂಜಿಗೆ ದಾರವನ್ನು ಯಾವ ರೀತಿಯಿಂದ ಸೇರಿಸಬೇಕು? ಸೂಜಿಯ ಹಿಂದೆ ದಾರ ಇರುತ್ತಲ್ವಾ, ಆ ದಾರದಿಂದಲೇ ತಾನೇ ಹೊಲಿಗೆ ಬೀಳಕ್ಕೆ ಸಾಧ್ಯವಾಗೋದು. ಹಾಗೆ ಆ ಸೂಜಿಯನ್ನು ತಯಾರಿಸ್ತಾನೆ. ಆದ್ರೆ ಸೂಜಿಯ ತುದಿಗೆ ದಾರ ಯಾವ ರೀತಿ ಸೇರಿಸೋದು ಎಂಬುದು ಮಾತ್ರ ಆ ಎಲಿಸೋಗೆ ಗೊತ್ತಾಗಲಿಲ್ಲ. ಹಗಲು ರಾತ್ರಿ ಅವನಿಗೆ ಅದೇ ಚಿಂತೆಯಾಯಿತು. ಮಲಗುವಾಗಲೂ ಆ ಯೋಚನೆಯಲ್ಲೇ ಮಲಗುತ್ತಿದ್ದನು. ಹಗಲು ರಾತ್ರಿ, ಬೆಳಗ್ಗೆ ಸಾಯಂಕಾಲ ರಾತ್ರಿ ಪೂರ್ತಿಯಾಗಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದ. ಕೊನೆಗೆ ಮಲಗಬೇಕಾದ್ರೂ ಅದ್ರ ಬಗ್ಗೆನೇ ಯೋಚನೆ ಮಾಡಿ ಮಲಗುವಂತ ಇದ್ದ. ಯಾರು? ಎಲಿಸೋ. ಯಾಕೆ? ಆ ಸೂಜಿಯನ್ನು ಕಂಡುಹಿಡಿದ. ಆ ಸೂಜಿಗೆ ಹೇಗ್ ದಾರ ಸೇರಿಸಬೇಕು ಎನ್ನುವುದು ಮಾತ್ರ ಗೊತ್ತಾಗ್ತಾ ಇರಲಿಲ್ಲ. ಒಂದು ರಾತ್ರಿ ಅವನು ಕನಸನ್ನ ಕಾಣ್ತಾನೆ. ಸಾಮಾನ್ಯವಾಗಿ ನಾವು ಹಿಂದಿನ ರಾತ್ರಿ ಯಾವ್ದ್ರ ಬಗ್ಗೆ ಹೆಚ್ಚಾಗಿ ನೆನಪು ಮಾಡ್ಕೊಂಡು ಮಲ್ಕೊಂಡಿರ್ತೀವೋ ಅದೇ ಕನಸು ಬೀಳುತ್ತಲ್ವಾ, ಅದೇ ರೀತಿ ಎಲಿಸೋಗೂ ಒಂದು ಕನಸು ಬಂದಿರುತ್ತೆ. ಯಾವ ಕನಸು? ಅಡವಿಯ ಜನರು ತಮ್ಮ ಭರ್ಜಿಗಳನ್ನ ಬೀಸುತ್ತಿದ್ದರು. ಆ ಭರ್ಜಿಯ ಹಿಂದಿನ ತುದಿಯಲ್ಲಿ ಒಂದು ರಂಧ್ರವಿತ್ತು. ಅಡವಿ ಅಂದ್ರೆ ಕಾಡು ಮನುಷ್ಯರು. ಆ ಕಾಡು ಮನುಷ್ಯರು ತಮ್ಮ ಭರ್ಜಿಯನ್ನ ಬೀಸುತ್ತಿದ್ದರು. ಭರ್ಜಿ ಅಂದ್ರೆ ಚೂಪಾದ ಆಯುಧ.
ಆ ಭರ್ಜಿಯ ಹಿಂದಿನ ತುದಿಯಲ್ಲಿ ಒಂದು ರಂಧ್ರವಿತ್ತು. ಆ ಚೂಪಾದ ಆಯುಧ ಇರುತ್ತಲ್ಲ, ಆ ಹಿಂದಿನ ತುದಿಯಲ್ಲಿ ಒಂದು ರಂಧ್ರವಿತ್ತು. ರಂಧ್ರ ಅಂದ್ರೆ ಹೋಲ್. ಆ ಹೋಲ್ ಇತ್ತು. ಇಲ್ಲಿ ನೋಡ್ಬೋದು ಚಿತ್ರದಲ್ಲಿ, ಇಲ್ಲಿ ಕಾಡು ಮನುಷ್ಯರಿದೆ, ಅವ್ರ ಹತ್ರ ಭರ್ಜಿ ಅಂದ್ರೆ ಚೂಪಾದ ಆಯುಧ ಇದೆ. ಆ ಹಿಂದಿನ ಒಂದು ಹೋಲ್ ಕಾಣಿಸ್ತಾ ಇತ್ತಲ್ವಾ, ಆ ಹೋಲ್ ಅಲ್ಲಿ ಒಂದು ರಂಧ್ರವಿತ್ತು. ಆ ರಂಧ್ರಕ್ಕೆ ತೊಗಟೆಯ ದಾರವನ್ನ ಪೋಣಿಸಲಾಗಿತ್ತು. ಆ ಹೋಲ್ ಇರುತ್ತಲ್ವಾ, ಆ ಹೋಲಿಗೆ ತೊಗಟೆಯ ಒಂದು ದಾರವನ್ನ ಪೋಣಿಸಿರ್ತಾರೆ. ಆ ರಂಧ್ರದಲ್ಲಿ ಪೋಣಿಸಿದ ದಾರವನ್ನ ಕಂಡನು. ಆ ರಂಧ್ರ ಒಂದು ಹೋಲಿರುತ್ತೆ, ಆ ಹೋಲಿಗೆ ಆ ತೊಗಟೆಯ ದಾರವನ್ನ ಪೋಣಿಸಿರ್ತಾರೆ. ಆ ತೊಗಟೆ ಆ ರಂಧ್ರಕ್ಕೆ ಪೋಣಿಸಿದಂತಹ ದಾರವನ್ನ ಇವನು ಕನಸಿನಲ್ಲಿ ಕಾಣ್ತಾನೆ. ಕೂಡಲೇ ಎಚ್ಚರವಾಗುತ್ತೆ, ತಕ್ಷಣ ಎಚ್ಚರವಾಗ್ಬಿಡುತ್ತೆ. ಎಚ್ಚರವಾಗಿ ನೇರವಾಗಿ ತನ್ನ ಪ್ರಯೋಗಶಾಲೆಗೆ ಹೋದನು. ಎಚ್ಚರಾಗಿದ ತಕ್ಷಣ ತನ್ನ ಪ್ರಯೋಗಶಾಲೆಗೆ ಹೋಗ್ತಾನೆ. ತಾನು ಕನಸಿನಲ್ಲಿ ಕಂಡಂತೆ ಸೂಜಿಯ ಚೂಪಾದ ತುದಿಗೆ ಒಂದು ತೂತು ಹಾಕಿದನು. ಅವನು ಕನಸಿನಲ್ಲಿ ಯಾವ ರೀತಿ ಕಾಣ್ತಾನೋ ಆ ಸೂಜಿಯನ್ನು ತಗೊಳ್ತಾನೆ. ಆ ಸೂಜಿಯ ಕೊನೆಯ ತುದಿಯಲ್ಲಿ ಒಂದು ತೂತು, ಒಂದು ಹೋಲನ್ನ ಹಾಕ್ತಾನೆ. ಅದಕ್ಕೆ ದಾರ ಪೋಣಿಸಿ ಹೊಲಿಯಲು ಆರಂಭಿಸಿದನು. ಆ ಹೋಲಿಗೆ ದಾರವನ್ನ ಪೋಣಿಸ್ತಾನೆ. ಪೋಣಿಸಿ ಹೊಲಿಗೆಯದಕ್ಕೆ ಶುರು ಮಾಡ್ತಾನೆ. ಆ ಪ್ರಯತ್ನದ ಫಲವಾಗಿ ಬಟ್ಟೆಯ ಮೇಲೆ ಹೊಲಿಗೆ ಬೀಳಲಾರಂಭಿಸಿತು. ಕೊನೆಗೆ ಅವನ ಶ್ರಮ ಬುದ್ಧಿಯ ಫಲವಾಗಿ ಏನಾಯ್ತು, ಆ ಪ್ರಯತ್ನದ ಫಲವಾಗಿ ಬಟ್ಟೆಯ ಮೇಲೆ ಹೊಲಿಗೆಗಳು ಬೀಳಲು ಆರಂಭಿಸಿತು. ಎಲಿಸೋನ ಶ್ರಮ ಮತ್ತು ಬುದ್ಧಿಯ ಫಲವೇ ಯಂತ್ರದ ಸೂಜಿ. ಹೀಗೆ ಎಲಿಸೋನ ಶ್ರಮ ಹಾಗೂ ಅವನ ಬುದ್ಧಿಯ ಫಲವಾಗಿಯೇ ಈ ಯಂತ್ರದ ಸೂಜಿ. ಅದಕ್ಕಾಗಿ ನಾವು ಉಪಕಾರ ನೆನೆ ಮಾಡಬೇಕು. ಅದಕ್ಕೋಸ್ಕರ ನಾವು ಎಲಿಸೋ ಮಾಡಿರ್ತಕ್ಕಂತಹ ಉಪಕಾರವನ್ನ ನೆನೆಯಲೇಬೇಕು. ಎಲಿಸೋ ಹೆಸರು ಇಂದು ಕೇಳಿ ಬರುತ್ತಿಲ್ಲ, ಆದರೆ ಎಲಿಸೋ ಹೆಸರು ಇಂದು ಎಲ್ಲೂ ಕೂಡ ಕೇಳಿ ಬರ್ತಾ ಇಲ್ಲ. ಆದರೂ ಆತ ಕಂಡು ಹಿಡಿದ ಸೂಜಿಯು ನಮ್ಮೆಲ್ಲರ ಸೇವೆ ಮಾಡುತ್ತಿದೆ. ಆದರೂ ಕೂಡ ಆತ ಕಂಡಿರ್ತಕ್ಕಂತಹ ಸೂಜಿ ನಮ್ಮೆಲ್ಲರ ಸೇವೆಯನ್ನ ಮಾಡ್ತಾ ಇದೆ. ನೋಡಿ ಮಕ್ಕಳೇ, ನಾವು ಇಲ್ಲವೇ ಹೋದರೂ ನಾವು ಮಾಡಿದ ಒಳ್ಳೆ ಕಾರ್ಯ ಉಪಯೋಗಕ್ಕೆ ಬರುವುದು. ನೋಡಿ ಮಕ್ಕಳೇ, ಇದೇ ರೀತಿ ಎಲಿಸೋ ಹೆಸರು ಇಂದು ಕೇಳಿ ಬರ್ತಿಲ್ಲ, ಆದ್ರೆ ಎಲಿಸೋ ಕಂಡಿರ್ತಕ್ಕಂತಹ ಯಂತ್ರ ಆ ಸೂಜಿಯಿಂದ ನಮ್ಮೆಲ್ಲರ ಸೇವೆ ಮಾಡ್ತಾ ಇದೆ. ಅದೇ ರೀತಿ ನಾವು ಇಲ್ಲದೆ ಹೋದ್ರೂ ಕೂಡ ನಾವು ಮಾಡಿರ್ತಕ್ಕಂತಹ ಸಾಧನೆ ಜನರ ಉಪಯೋಗಕ್ಕೆ ಬರಬೇಕು ಅಂತ ಹೇಳಿ ತಂದೆ ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಅಷ್ಟರಲ್ಲಿ ಅಮ್ಮ ಎಲ್ಲರನ್ನು ಊಟಕ್ಕೆ ಕರೆದರು. ಅಷ್ಟರಲ್ಲಿ ಅಮ್ಮ ಎಲ್ಲರನ್ನು ಊಟಕ್ಕೆ ಕರೀತಾರೆ. ಮಕ್ಕಳು ಎಲಿಸೋನನ್ನು ನೆನೆಯುತ್ತಾ ಖುಷಿಯಿಂದ ಊಟಕ್ಕೆ ಕುಳಿತರು. ಮಕ್ಕಳು ಎಲಿಸೋನನ್ನ ನೆನಪು ಮಾಡಿಕೊಂಡು ಖುಷಿಯಿಂದ ಊಟಕ್ಕೆ ಕುಳಿತುಕೊಳ್ತಾರೆ. ಇದರ ತಾತ್ಪರ್ಯ, ಒಳ್ಳೆಯ ಕೆಲಸ ಸದಾ ಜನೋಪಯೋಗಿ. ಅಂದ್ರೆ ನಾವು ಒಳ್ಳೆಯ ಕೆಲಸವನ್ನ ನಾವು ಇರುವಾಗಲೇ ಮಾಡಿದ್ರೆ, ನಾವು ಇಲ್ಲದೇ ಇದ್ರೂ ಕೂಡ ನಾವು ಮಾಡಿರ್ತಕ್ಕಂತಹ ಕೆಲಸದಿಂದ ಜನಗಳಿಗೆ ಉಪಯೋಗವಾಗಬೇಕು ಎನ್ನುವುದಕ್ಕೆ ಇದೊಂದು ಉದಾಹರಣೆಯಾಗಿದೆ. ಇಲ್ಲಿ ನೋಡ್ರಲ್ಲ ಮಕ್ಕಳೇ, ಯಾವ ರೀತಿ ಎಲಿಸೋ ಬಟ್ಟೆ ಹೊಲಿಯುವಂತ ಯಂತ್ರ ಹಾಗೂ ಸೂಜಿಗೆ ಕಂಡುಹಿಡಿಯಲು ಎಷ್ಟೆಲ್ಲ ಶ್ರಮ ಮತ್ತು ಬುದ್ಧಿಯನ್ನು ಉಪಯೋಗಿಸ್ತಾ ಅಂತ, ಅವು ಬುದ್ಧಿ ಮತ್ತು ಶ್ರಮದ ಫಲವಾಗಿ ನಾವಿಂದು ಒಳ್ಳೆ ಒಳ್ಳೆ ಉಡುಪುಗಳನ್ನು ಧರಿಸ್ತಾ ಇದ್ದೀವಿ. ಹಾಗಾಗಿ ನಾವೆಲ್ಲರೂ ಎಲಿಸೋನನ್ನು ನೆನೆಯುತ್ತಾ ಈ ಪಾಠವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಧನ್ಯವಾದಗಳು.